ಶೋಭಿತಾ ಅವರು ನಾಗಚೈತನ್ಯ ಅವರ ಕಾರ್ಮಿಕ ಆಗಿದ್ರೆ ಅವರು ಲೆಸನ್ ಕಲಿಸೋಕೆ ಬಂದಿರ್ತಾರೆ. ಯಾಕಂದ್ರೆ ದೇವರ ಇಚ್ಛೆಯನ್ನು ಯಾರಿಂದಲೂ ತಪ್ಪಿಸೋಕೆ ಆಗಲ್ಲ. ಸಮಂತ ಮತ್ತು ನಾಗಚೈತನ್ಯ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದ್ದಾರೆ ಅಂತ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ನೋಡಿದಾಗೆ ಆಯಿತು. ಯಾರ ಕಮೆಂಟ್ಸಲ್ಲಿ ಹಾಕಿದ್ರು ಅವರಿಬ್ಬರು ಟ್ವಿನ್ ಫ್ಲೇಮ್ ಅಂತ. ಯಾಕಂದರೆ ಇವರಿಗೆ ಡೈವರ್ಸ್ ಆದ ನಂತರ ಕೂಡ ನಾಗಚೈತನ್ಯ ಸಮಂತ ಅವರನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರು. ಆದರೆ ಡೈವರ್ಸ್ ಆದ ನಂತರ ಸಮಂತ ಅವರು ನಾಗಚೈತನ್ಯ ಅವರನ್ನು ಅನ್ಫಾಲೋ ಮಾಡಿದ್ರು. ಸಮಂತ ಅವರ ಮೇಲೆ ತುಂಬ ರೆಸ್ಪೆಕ್ಟ್ ನಾಗಚೈತನ್ಯ ಅವರಿಗೆ ಇತ್ತು. ನಾಗಚೈತನ್ಯ ಮತ್ತು ಸಮಂತ ಜೋಡಿಯನ್ನು ನೋಡಿದ ಎಲ್ಲರೂ ಹೇಳ್ತಿದ್ರು, ಗಂಡ ಹೆಂಡತಿ ಅಂದರೆ ಇವರ ಥರ ಇರಬೇಕು. ಅಂದರೆ ಅವರು ಅಷ್ಟು ಅನ್ಯೋನ್ಯವಾಗಿದ್ದರು, ತುಂಬ ಖುಷಿ ನೆಮ್ಮದಿಯಲ್ಲಿದ್ದರು. ಡೈವರ್ಸ್ ಆಗೋ ಟೈಮಲ್ಲಿ ನಾಗಚೈತನ್ಯ ಅವರು ಸಮಂತ ಅವರಿಗೆ 200 ಕೋಟಿ ಹಣವನ್ನು ಪರಿಹಾರಧನವಾಗಿ ಕೊಡ್ತಾರೆ. ಆದರೆ ಸಮಂತ ಅವರು 1 ರೂಪಾಯಿ ಕೂಡ ಹಣ ತಗೊಳ್ಳಲ್ಲ. ನಾನು ಮದುವೆ ಆದದ್ದು ಹಣಕ್ಕೋಸ್ಕರ ಅಲ್ಲ, ಜೀವನ ಪೂರ್ತಿ ಒಟ್ಟಿಗೆ ಇರೋಕೆ ಅಂತ ಹೇಳ್ತಾರೆ. ಸಮಂತ ಅವರು ಇದೇ ವಿಷಯದಲ್ಲಿ ಡಿಪ್ರೆಷನ್ ಹೋಗಿರ್ತಾರೆ. ಅವರಿಗೆ ಒಂದು ಕಾಯಿಲೆ ಆನಂತರ ಬಂದಿರ್ತದೆ, ಅದೇ ಕೊರಗಲ್ಲಿ. ಅದು ಲಕ್ಷದಲ್ಲಿ ಒಬ್ಬರಿಗೆ ಮಾತ್ರ ಆ ಕಾಯಿಲೆ ಬರುವುದಲ್ಲ. ಇಲ್ಲಿ ಎಲ್ಲಿ ಕೂಡ ಅದಕ್ಕೆ ಮದ್ದಿಲ್ಲ. ಒಂದು ಅಮೇರಿಕಾ ಬೇರೆ ಕಡೆ ಹೋಗಬೇಕು, ಅಲ್ಲಿ ಹೋಗಿ ಕೂಡ ಕಮ್ಮಿ ಆಗಲಿಲ್ಲ. ಲಕ್ಷ ಖರ್ಚು ಮಾಡಬೇಕು. ಮಯೋಸೈಟಿಸ್ ಎಂಬ ವಿಚಿತ್ರ ಕಾಯಿಲೆಗೆ ಒಳಗಾಗಿರ್ತಾರೆ. ಇದರಿಂದ ಇವರ ಮುಖಚರ್ಯೆ ಚೇಂಜ್ ಆಗಿರ್ತದೆ. ಇವರ ಫೇಸನ್ನು ನೋಡೋಕೆ ಆಗಲ್ಲ, ಹಾಗೆ ಆಗಿರ್ತಾರೆ. ಡೈವರ್ಸ್ ಆದ ಮೇಲೆಯೂ ಸಮಂತ ಅವರಿಗೆ ಹುಷಾರಿಲ್ಲಂತ ನಾಗಚೈತನ್ಯ ಅವರಿಗೆ ಗೊತ್ತಾಗಿ ಅವರು ಸಮಂತ ಅವರಿಗೆ ಕಾಲ್ ಮಾಡಿ ಅವರ ಆರೋಗ್ಯದ ಬಗ್ಗೆ ಹೇಗಿದ್ದೀರಿ ಅಂತ ವಿಚಾರಿಸ್ತಾರೆ. ಲಕ್ಷ ಖರ್ಚು ಮಾಡಿದ್ರು ಗುಣವಾಗದ ಕಾಯಿಲೆ ಕೇವಲ ದೇವರ ನಾಮಸ್ಮರಣೆಯಿಂದ ಗುಣವಾಯಿತು. ಅಂದರೆ ಈಗ ಎಲ್ಲೇ ವೇದಿಕೆಗೆ ಹೋದರೂ ಅವರ ಕೈಯಲ್ಲಿ ಜಪಮಾಲೆ ಇರ್ತದೆ. ವೇದಿಕೆಯಲ್ಲಿ ತುಂಬ ಜನ ಕೇಳ್ತಾರೆ ಈ ಜಪಮಾಲೆಯ ಬಗ್ಗೆ. ಆಗ ಸಮಂತ ಅವರು ಹೇಳ್ತಾರೆ, ಹೌದು, ಈಗ ನಾನು ಇರುವುದು ಈ ಜಪಮಾಲೆಯಿಂದಲೇ. ಶೋಭಿತಾ ಮತ್ತು ನಾಗಚೈತನ್ಯ ಅವರಿಗೆ ಮೊನ್ನೆ 8 ತಾರೀಕಿಗೆ ಎಂಗೇಜ್ಮೆಂಟ್ ಆಯಿತು. ಆಗ ನಾಗಚೈತನ್ಯ ಮತ್ತು ಸಮಂತ ಅವರ ಅಭಿಮಾನಿಗಳು, ನಿಮ್ಮಿಬ್ಬರ ಜೋಡಿ ಚೆನ್ನಾಗಿದೆ, ನೀವು ಶೋಭಿತಾ ಅವರನ್ನು ಮದುವೆ ಆಗಬೇಡಿ, ನೀವು ರೀಯೂನಿಯನ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಶೋಭಿತಾ ಅವರು ನಾಗಚೈತನ್ಯ ಅವರ ಕಾರ್ಮಿಕ ಆಗಿದ್ರೆ ಅವರು ಲೆಸನ್ ಕಲಿಸೋಕೆ ಬಂದಿರ್ತಾರೆ. ಯಾಕಂದರೆ ದೇವರ ಇಚ್ಛೆಯನ್ನು ಯಾರಿಂದಲೂ ತಪ್ಪಿಸೋಕೆ ಆಗಲ್ಲ. ನಾಗಚೈತನ್ಯ ಮತ್ತು ಸಮಂತ ನಿಜವಾಗ್ಲೂ ಟ್ವಿನ್ ಫ್ಲೇಮ್ ಆಗಿದ್ರೆ ಅವರಿಬ್ಬರನ್ನು ದೂರ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ. ದೇವರು ಒಂದಲ್ಲ ಒಂದು ದಿನ ಒಂದು ಮಾಡಿಯೇ ಮಾಡ್ತಾರೆ. ಇನ್ನರ್ ವರ್ಕ್ ಮಾಡಬೇಕು, ಪರ್ಮನೆಂಟ್ ಹಾರ್ಮೋನಿಯಸ್ ರಿಯೂನಿಯನ್ ಆಗಿಯೇ ಆಗ್ತಾರೆ. ಇದು ಸತ್ಯ.